ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ರಾಮನವಮಿ ಹತ್ರ ಬರ್ತಾ ಇದೆ, ಅದಕ್ಕೋಸ್ಕರವಾಗಿ ಇವತ್ತಿನ ವಿಶೇಷ ನೀರು ಮಜ್ಜಿಗೆ ಪಾನಕ. ಸುಮಾರು 1 ರಿಂದ 1.5 ಲೀಟ್ರಷ್ಟು ನೀರನ್ನ ತೊಗೊಂಡಿದ್ದೀನಿ. ಫ್ರಿಡ್ಜಲ್ಲಿರೋ ನೀರು, ತಣ್ಣೀರು, ಮಡಕೆ ನೀರು, ನಿಮಗೆ ಯಾವುದಿಷ್ಟ ಅದನ್ನು ಉಪಯೋಗ ಮಾಡಿ. ರೂಮ್ ಟೆಂಪ್ರೇಚರ್ ಅಂದರೆ ನಾರ್ಮಲ್ ವಾಟರನ್ನು ಕೂಡ ನೀರನ್ನು ಕೂಡ ಉಪಯೋಗ ಮಾಡ್ಬೋದು. ಇದು ಕಟ್ ಮಾಡಿ ಇಟ್ಕೊಂಡಿರೋ ಕರ್ಬೂಜ ಹಣ್ಣು ಚೆನ್ನಾಗಿ ಹಣ್ಣಾಗಿದ್ದರೆ ಒಳ್ಳೆಯದು, ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಹಣ್ಣಾಗಿದ್ದರೆ. ನಾನು 1 ಮೀಡಿಯಮ್ ಸೈಜ್ ಕರ್ಬೂಜ ಹಣ್ಣು ಉಪಯೋಗ ಮಾಡ್ತಾಯಿದ್ದೀನಿ. ಸುಮಾರು 4 ರಿಂದ 5 ಗ್ಲಾಸು ಪಾನಕ ಆಗುತ್ತೆ ಈ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ. ಕುಟ್ಟಿಟ್ಕೊಂಡಿರೋ ಏಲಕ್ಕಿ ಸುಮಾರು 2 ರಿಂದ 3 ಲಿಂಬೆ ರಸ ಸ್ವಲ್ಪ. ಇದು ಬೆಲ್ಲನ ಪುಡಿ ಮಾಡಿಟ್ಕೊಂಡಿರೋದು, ಸುಮಾರು 100 ಗ್ರಾಮ್ಸಷ್ಟು ಬೆಲ್ಲನ ಉಪಯೋಗ ಮಾಡ್ತಾಯಿದ್ದೀನಿ. ಕರಗಿಸಿ ಉಪಯೋಗ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಉಪಯೋಗ ಮಾಡ್ಬೋದು ಬೆಲ್ಲ ಕ್ಲೀನಾಗಿದ್ದರೆ. ಇವಾಗ ಚೆನ್ನಾಗಿ ಈ ರೀತಿಯಾಗಿ ಕಿವುಚ್ತಾ ಹೋಗಬೇಕು. ಕರ್ಬೂಜ ಹಣ್ಣೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಬೆಲ್ಲ ಕೂಡ ಸಂಪೂರ್ಣವಾಗಿ ಕರಗಬೇಕು. ಕೈಯಲ್ಲಿ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಮಿಕ್ಸಿನ ಉಪಯೋಗ ಮಾಡ್ಬೋದು, ಆದರೆ ಕೈಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಥವಾ ಸೌಟನ್ನು ಕೂಡ ಉಪಯೋಗ ಮಾಡ್ಬೋದು, ನಿಮ್ಗೆ ಯಾವ ರೀತಿ ಇಷ್ಟ, ಯಾವುದಿಷ್ಟ ಅದು. ಕೊನೆಯಲ್ಲಿ ತುಳಸಿ ಎಲೆಗಳು ಅಥವಾ ತುಳಸಿ ದಳ. ಇವಾಗ ರಾಮನವಮಿ ಸ್ಪೆಷಲ್ ಪಾನಕ ರೆಡಿಯಾಗಿದೆ. ಮುಂದಿನ ರೆಸಿಪಿ ನೀರು ಮಜ್ಜಿಗೆ. 1.5 ಲೀಟ್ರಷ್ಟು ನೀರನ್ನ ತೊಗೊಂಡಿದ್ದೀನಿ. 100 ರಿಂದ 150 ml ಅಷ್ಟು ಮೊಸರು, ಸ್ವಲ್ಪ ಹುಳಿ ಬಂದಿದ್ದರೂ ಕೂಡ ಪರವಾಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಕೂಡ ಹಾಕ್ಕೋಬೋದು. ಮೊದಲು ಮಿಕ್ಸಿಯಲ್ಲಿ ಮೊಸರು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೂಡ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೋದು. ಕೊನೆಯಲ್ಲಿ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ, ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿನ ಉಪಯೋಗ ಮಾಡಿದ್ದೆ. ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಹಸಿರು ಮೆಣಸಿನ್ಕಾಯಿ ಅಥವಾ ಖಾರ ಹಾಕ್ಕೊಳ್ದೆ ಕೂಡ ಮಾಡ್ಕೋಬೋದು. 2 ರೆಸಿಪಿಗಳನ್ನ ಶ್ರೀರಾಮನವಮಿ ದಿವಸ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.